ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾಸು ಕೂತ್ಕೋ. ಊಟ ಸಖತ್ತಾಗಿದೆ, ಮಾಡು. ಈ ಕೆಲ್ಸದವ್ರ ಮನೆಗೆ ಬಂದು ನನ್ನನ್ನು ಇವ್ರ ತರನೇ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ಈ ವೀರು. ಇರ್ಲಿ, ನಾನು ಕೆಲ್ಸ ಆಗೋವರೆಗೂ ಇವನ್ ಹೇಳೋದನ್ನೆಲ್ಲ ನಾನು ಕೇಳ್ತೀನಿ. ಅರೆ ಇದೇನು ಕೈ ಕಟ್ಕೊಂಡು ಕೈ ಇಳಿಸಿ ಪದ್ಮನಾಭ ಅವರೇ. ಅಯ್ಯೋ ಯಜಮಾನ್ರೆ, ಇಷ್ಟಾದರೂ ಅನ್ನ ಕೊಡೋದಣಿ ನಿಮ್ಮ ಮುಂದೆ. ಇಲ್ಲ ಪದ್ಮನಾಭ ಅವರೇ, ನಾವಿಬ್ರು ಇವತ್ತು 3 ಹೊತ್ತು ಊಟ ಮಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ದೊಡ್ಡ ಮನೆನೇ ಕಾರಣ. ಎಷ್ಟೋ ವರ್ಷಗಳಾದ್ಮೇಲೆ ನಾನು ಸಾಲಿಗ್ರಾಮಕ್ಕೆ ಹೋಗ್ತಾ ಇದ್ದೀನಿ. ಈ ನಡುವೆ ಏನೇನೋ ನಡೆದೋಗಿದೆ, ಅದು ನಿಮಗೂ ಗೊತ್ತು. ಅದೆಲ್ಲ ಆದಮೇಲೆ ಮೊದಲನೇ ಸರಿ ಸಾಲಿಗ್ರಾಮಕ್ಕೆ ಹೋಗ್ತಾ ಇದ್ದೀನಿ. ಅವ್ರ ಮೊಮ್ಮಗಳನ್ನೂ ಕೂಡ ಅಲ್ಲಿಗೆ ಕಳಿಸಿಲ್ಲ. ಅವರು ನಮ್ಮ ಜೊತೆ ಹೇಗಿರ್ತಾರೋ, ನಾವು ಅವ್ರ ಜೊತೆ ಹೇಗಿರಬೇಕು ಒಂದು ಗೊತ್ತಾಗ್ತಾ ಇಲ್ಲ ಪದ್ಮನಾಭ ಅವರೇ. ಆ ಮನೆ 100 ಜನನ ಸಾಕಿ ಸಲಹಿರೋ ಮನೆ ಯಜಮಾನ್ರೆ. ಪ್ರೀತಿ ಮಮಕಾರ ಅನ್ನೋದು ಆ ಮನೆಯಲ್ಲಿ ತುಂಬಿ ತುಳುಕ್ತಿರ್ತದೆ ಯಜಮಾನ್ರೆ. ನಮ್ಮ ಲಲಿತಾ ದೇವಿ ಅಮ್ಮವರಂತೂ ಯಾವತ್ತೂ ಯಾವ ಕಾರಣಕ್ಕೂ ಯಾರನ್ನು ದ್ವೇಷಿಸಿದವರೇ ಅಲ್ಲ. ಹೌದು ಪದ್ಮನಾಭ ಅವರೇ, ಅದು ನನಗೂ ಗೊತ್ತು. ಆದರೆ ಅವರಷ್ಟು ದೊಡ್ಡ ಗುಣ ನನಗಿಲ್ಲ. ಆ ಮನೆ ಕುಡಿನ ನಾನು ಇವತ್ತಿಗೂ ದ್ವೇಷದಿಂದನೇ ನೋಡ್ತಾ ಇದ್ದೀನಿ. ನಾನು ಮಾಡ್ತಿರೋ ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ. ಒಂದಿನ ಶ್ರಾವಣಿ ಬಂದು ನನ್ನ ಹತ್ರ ಕೇಳಿದ್ಲು, ನನ್ನನ್ನು ಯಾಕೆ ಇಷ್ಟು ದ್ವೇಷಿಸ್ತೀರಾ, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ. ಹೌದಲ್ವ ಪದ್ಮನಾಭ ಅವರೇ, ಅವಳೇನು ತಪ್ಪು ಮಾಡಿದ್ದಾಳೆ? ಅವಳಿಗೆ ಹೇಗೆ ಹೇಳಿ, ನೀನು ನನ್ನ ಮಗಳೇ ಅಲ್ಲ, ನೀನು ನನ್ನ ರಕ್ತನೇ ಅಲ್ಲ, ನಿಮ್ಮಮ್ಮ ನನಗೆ ಮಾಡಿದ ಮೋಸಕ್ಕೆ ಸಾಕ್ಷಿ ನೀನು ಅಂತ ಅವಳಿಗೆ ಹೇಗೆ ಹೇಳಿ? ಅವಳು ಮುಖ ನೋಡಿದಾಗೆಲ್ಲ ನಂದಿನಿ ನನಗೆ ಮೋಸ ಮಾಡಿದ್ದೆ ಜ್ಞಾಪಕ ಬರುತ್ತೆ ಅಂತ ಅವಳಿಗೆ ಹೇಗೆ ಹೇಳಿ? ಇಂಥದ್ದೊಂದು ಸತ್ಯ ಅವಳು ತಿಳಿಸಕ್ಕೂ ಆಗದೆ ಬಿಡಕ್ಕೂ ಆಗದೆ ಒದ್ದಾಡ್ತಾ ಇದ್ದೀನಿ. ಅವಳೇನು ತಪ್ಪು ಮಾಡಿಲ್ಲ ನಿಜ, ಆದರೆ ಇಷ್ಟೆಲ್ಲ ಅನುಭವಿಸೋಕೆ ನಾನೇನು ತಪ್ಪು ಮಾಡಿದ್ದೀನಿ? ಯಜಮಾನ್ರೆ, ಈ ವಿಷಯದಲ್ಲಿ ನಾನು ನಿಮ್ಗೆ ಹೇಳೋಷ್ಟು ದೊಡ್ಡ ಮನುಷ್ಯನಲ್ಲ. ಸತ್ಯ ಅನ್ನೋದು ಮಣ್ಣೊಳಗಿರೋ ಚಿನ್ನದ ಕಣ ಇದ್ದಾಗೆ. ಆ ಮಣ್ಣನ್ನು ತೆಗೆದು ಕರಗಿಸಿ ಸೋಸಿ ಗಟ್ಟಿ ಮಾಡಿದಾಗಲೇ ಅದರಲ್ಲಿರೋ ಚಿನ್ನ ನಮ್ಮ ಕೈಗೆ ಸಿಗೋದು. ಸಮಯ ಅನ್ನೋದು ಒಂದಲ್ಲ ಒಂದಿನ ಸತ್ಯನ ಹೊರಗಾಕತ್ತೆ ಯಜಮಾನ್ರೆ. ದೇವರಿದ್ದಾನೆ. ಇಲ್ಲ ಪದ್ಮನಾಭ ಅವರು, ಶ್ರಾವಣಿಗೆ ಈ ಸತ್ಯ ಯಾವತ್ತೂ ಗೊತ್ತಾಗಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.